ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ। Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಶ್ರೀ ಗುರು ದತ್ತಾತ್ರೇಯರ ಸ್ತೋತ್ರವನ್ನು ಪಾರಾಯಣ ಮಾಡುವ ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ತಾವು ಕೂಡ ನಮ್ಮೊಟ್ಟಿಗೆ ಹಾಡಬಹುದು. ಅಪಾರ ಮಹಿಮಾನಂತ ಆದ್ಯಂತರಹಿತ ಶಿವ ಸಂಸಾರ ಭಯದಾವಾಗ್ನಿಃ ಭವಸಾಗರ ತಾರಕಃ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯ ತವ ಶರಣಂ ದತ್ತನಾಥ ತವ ಶರಣಂ ತ್ರಿಗುಣಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಶರಣಂ ಶಾಶ್ವತ ಮೂರ್ತೆ ತವ ಶರಣಂ ಶ್ಯಾಮ ಸುಂದರ ತವ ಶರಣಂ ಶೇಷಾಭರಣ ಶೇಷಭೂಷಣ ಶೇಷಶಾಯೀ ತವ ಶರಣಂ ಷಡ್ಭುಜ ಮೂರ್ತೆ ತವ ಶರಣಂ ಷಡ್ಭುಜ ಯತಿವರ ತವ ಶರಣಂ ದಂಡಕಮಂಡಲು ಗದಾ ಪದ್ಮ ಶಂಖ ಚಕ್ರಧರ ತವ ಶರಣಂ ಕರುಣಾನಿಧೆ ತವ ಶರಣಂ ಕರುಣಾಸಾಗರ ತವ ಶರಣಂ ಕೃಷ್ಣಾ ಸಂಗಮ ತರುವರವಾಸ ಭಕ್ತವತ್ಸಲ ತವ ಶರಣಂ ಶ್ರೀ ಗುರುನಾಥ ತವ ಶರಣಂ ಸದ್ಗುರುನಾಥ ತವ ಶರಣಂ ಶ್ರೀಪಾದ ಶ್ರೀವಲ್ಲಭ ಗುರುವರ ನೃಸಿಂಹ ಸರಸ್ವತಿ ತವ ಶರಣಂ ಕೃಪಾಮೂರ್ತೆ ತವ ಶರಣಂ ಕೃಪಾಸಾಗರ ತವ ಶರಣಂ ಕೃಪಾ ಕಟಾಕ್ಷ ಕೃಪಾವಲೋಕನ ಕೃಪಾನಿಧೇ ತವ ಶರಣಂ ಕಾಲಾಂತಕ ತವ ಶರಣಂ ಕಾಲನಾಶನ ತವ ಶರಣಂ ಪೂರ್ಣಾನಂದ ಪೂರ್ಣಪರೇಶ ಪುರಾಣ ಪುರುಷ ತವ ಶರಣಂ ಜಗದೀಶ್ವರ ತವ ಶರಣಂ ಜಗನ್ನಾಥ ತವ ಶರಣಂ ಜಗತ್ಪಾಲಕ ಜಗದಧೀಶ ಜಗದುದ್ಧಾರ ತವ ಶರಣಂ
अखिलांतर तव शरणम् अखिलैश्वर्य तव शरणम् भक्तजन प्रिय भव भयनाशन प्रसन्न वदन तव शरणम् तपोमूर्ते तव शरणम् तेजोराशे तव शरणम् ब्रह्मानंद ब्रह्म सनातन ब्रह्म मोहन तव शरणम् विश्वात्मक तव शरणम् विश्वरक्षक तव शरणम् विश्वंभरा विश्वजीवन विश्वपरात्पर तव शरणम् विघ्नान्तक तव शरणम् विघ्ननाशन तव शरणम् प्रणवातीत प्रेमवर्धन प्रकाशमूर्ते तव शरणम् दत्तात्रेय तव शरणम् दत्तनाथ तव शरणम् त्रिगुणात्मक त्रिगुणातीत त्रिभुवनपालक तव शरणम् त्रिभुवनपालक तव शरणम् त्रिभुवनपालक तव शरणम् अपार महिमानन्त आद्यन्तरहितः शिवः संसार भयदावाग्निः भवसागरतारकः सिद्धांत अवधूत चिंतन श्री ಗುರುದೇವ ದತ್ತ. ಒಂದು ಭಜನೆಯನ್ನು ಹೇಳಿಕೊಡುತ್ತೇವೆ. ಒಂದು ಕನ್ನಡದ ಭಜನೆ, ಅದಕ್ಕೂ ಮುನ್ನ ಶ್ರೀ ಗುರು ಸ್ತುತಿ. ನಿರ್ವಾಣ ರೂಪಂ ಗುರುಮಾನತೋಸ್ಮಿ ಶ್ರೀಶಂಕರಂ ಭವ್ಯ ವಿಭಾವ್ಯ ಮೂರ್ತಿಂ ನಿರ್ವಾಣ ರೂಪಂ ಗುರುಮಾನತೋಸ್ಮಿ ಶ್ರೀಶಂಕರಂ ಭವ್ಯ ವಿಭಾವ್ಯ ಮೂರ್ತಿಂ ದಿವ್ಯಾಂಬರಂ ಶ್ರೀ ದಿವೇಜೇಶ್ವರಾದಿ ದಿವ್ಯಾಂಬರಂ ಶ್ರೀ ದಿವೇಜೇಶ್ವರಾದಿ ಶಿಷ್ಯೈರ್ವ್ರತಂ ಶಿಷ್ಯ ಪರಂಪರಾಭಿಃ ಶಿಷ್ಯೈರ್ವ್ರತಂ ಶಿಷ್ಯ ಪರಂಪರಾಭಿಃ ನಿರ್ವಾಣ ರೂಪಂ ಗುರುಮಾನತೋಸ್ಮಿ ಶ್ರೀಶಂಕರಂ ಭವ್ಯ ವಿಭಾವ್ಯ ಮೂರ್ತಿಂ. ದೇವಸ್ಯ ಕೀರ್ತನಂ, ಒಂದು ದೇವರ ಕೀರ್ತನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಸೋಂಕದ ಮುನ್ನ ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾಧಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹೊಂಗೆರಣ ಸೋಂಕದ ಮುನ್ನ ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾಧಿದೇವ.
ಉದ್ಧರಿಸು ದೇವ ದೇವಾಧಿದೇವ. ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ. ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ. ಬೃಹತ್ತು ನೀನು, ಸೂಕ್ಷ್ಮತೆಯು ನೀನು. ಉದ್ಧರಿಸು ದೇವ ದೇವಾಧಿದೇವ. ಉದ್ಧರಿಸು ದೇವ ದೇವಾಧಿದೇವ. ಬೇಡನ ಕೊಂಡೊಯ್ದೆ ಕೈಲಾಸ ನಿಧಿಗೆ, ಕೂರೊಂಬು ಎಸೆದ ನರನಿಗೆ ಒಲಿದೆ. ಬೇಡನ ಕೊಂಡೊಯ್ದೆ ಕೈಲಾಸ ನಿಧಿಗೆ, ಕೂರೊಂಬು ಎಸೆದ ನರನಿಗೆ ಒಲಿದೆ. ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು. ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು. ಉದ್ಧರಿಸು ದೇವ ದೇವಾಧಿದೇವ. ಜೀವ ಕುಸುಮವೇದು ಮೀಸಲು ನಿನಗೆ, ನೇಸರನ ಹೊಂಗಿರಣ ಸೌಂಕದ ಮುನ್ನ. ಜೀವನದ ಬಿರುಗಾಳಿ ಬೀಸುವ ಮುನ್ನ, ಉದ್ಧರಿಸು ದೇವ ದೇವಾಧಿದೇವ. ಉದ್ಧರಿಸು ದೇವ ದೇವಾಧಿದೇವ. ದೇವಾಧಿದೇವ ದೇವಾಧಿದೇವ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳ ಪಾರಾಯಣ, ಆನಂತರ 12ನೇ ಅಧ್ಯಾಯದ ಮೊದಲ ಶ್ಲೋಕವನ್ನು ಪಾರಾಯಣ ಮಾಡೋಣ. ತಾವು ಸಿದ್ಧವಾಗಿದ್ದೀರಿ ಎಂದು ಭಾವಿಸಿದ್ದೇವೆ. ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಮುಂದಿಟ್ಟುಕೊಂಡಿರುವಿರಿ. 11ನೇ ಅಧ್ಯಾಯ 51ನೆಯ ಶ್ಲೋಕ. ವಿಶ್ವರೂಪ ದರ್ಶನ ಯೋಗ 51ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ, ಆನಂತರ 12ಶೋಧ್ಯಾಯದ ಮೊದಲ ಶ್ಲೋಕ ಆರಂಭ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ. ವಿಶ್ವರೂಪದರ್ಶನ ಯೋಗಃ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ
तव सौम्यं जनार्दन इदानीमस्मि संवृत्तः सचेताः प्रकृतिं गतः श्रीभगवानुवाच सुदुर्दर्शमिदं रूपम् दृष्टवानसि यन्मम देवा अप्यस्य रूपस्य नित्यं दर्शनकाङ्क्षिणः नाहं वेदैर्न तपसा न दानेन न चेज्यया शक्य एवं विधो द्रष्टुं दृष्टवानसि मां यथा भक्त्या त्वनन्यया शक्यः अहमेवं विधोऽर्जुन ज्ञातुं द्रष्टुं च तत्त्वेन प्रवेष्टुं च परन्तप मत्कर्म कृन्मत्परमः मद्भक्तः सङ्गवर्जितः निर्वैरः सर्वभूतेषु यः स मामेति पाण्डव ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विश्वरूपदर्शनयोगो नाम एकादशोऽध्यायः अथ द्वादशोऽध्यायः भक्तियोगः अर्जुन उवाच एवं सततयुक्ताये भक्तास्त्वां पर्युपासते ये चाप्यक्षरमव्यक्तम् तेषां के योगवित्तमाः ॐ शान्तिः 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 हरिः ॐ श्रीगुरुभ्यो नमः हरिः ॐ सिद्धान्त अवधूत चिन्तन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो द्वादशोऽध्यायः भक्तियोगः ಸಾಧನಾ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಯಾವುದು ಸುಲಭ ಸಾಧ್ಯವೋ ಯಾವುದು ಪರಮಶ್ರೇಷ್ಠವೋ ಅದನ್ನೇ ನಾವು ಆಯ್ಕೆ ಮಾಡಿಕೊಳ್ತೇವೆ ಹೌದಲ್ಲ ಸಹಜವೂ ಸರಿಯೇ ಇದರಲ್ಲಿ ಯಾವ ದೋಷವೂ ಇರುವುದಿಲ್ಲ ಏನು ವಿಚಾರ ಸಾಧನಾ ಮಾರ್ಗದಲ್ಲಿ ಸುಲಭವಾದದ್ದು ಶ್ರೇಷ್ಠವಾದದ್ದನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಕಾರಣ ನಮಗೆ ಸಾಧನೆ ಮಾಡಲು ಅದು ಸುಲಭ ಆದ್ದರಿಂದ ಯಾವುದು ಕ್ಲಿಷ್ಟಕರವೋ ಕಷ್ಟಕರವೋ ಯಾವುದು ಉಪದ್ರವವೋ ಅದನ್ನು ನಾವು ಬಯಸುವುದೂ ಇಲ್ಲ ಆಚರಿಸುವುದೂ ಇಲ್ಲ ಸರಿಯಷ್ಟೇ ಅರ್ಜುನನ ಪ್ರಶ್ನೆ ಯಾವುದು ಶ್ರೇಷ್ಠ ಅಥವಾ ಯಾರು ಶ್ರೇಷ್ಠರು ಪ್ರಶ್ನೆ ಏನು ಸಗುಣ ಸಾಕಾರ ಉಪಾಸನೆ ಶ್ರೇಷ್ಠವೋ ನಿರ್ಗುಣ ನಿರಾಕಾರ ಉಪಾಸನೆ ಶ್ರೇಷ್ಠವೋ ಸಗುಣ ಸಾಕಾರ ಉಪಾಸಕರು ಉತ್ತಮರೋ ಅಥವಾ ನಿರ್ಗುಣ ಉಪಾಸಕರು ಉತ್ತಮರೋ ಹೌದಲ್ಲ ಈ ವಿಚಾರಕ್ಕೆ ಹೋಗುವ ಮುನ್ನ ಆಚಾರ್ಯ ಶಂಕರರು ಅವತರಣಿಕಾ ಭಾಷ್ಯದಲ್ಲಿ
ಒಂದು ವಿಚಾರವನ್ನು ಮಂಡಿಸಿದ್ದಾರೆ, ನೋಡುವ. ಭಕ್ತಿಯೋಗ, ಆಚಾರ್ಯ ಶಂಕರರ ಪೀಠಿಕೆ. ದ್ವಿತೀಯ ಪ್ರಭೃತಿಷು ವಿಭೂತ್ಯಂತೇಷು ಅಧ್ಯಾಯೇಷು ಪರಮಾತ್ಮನಃ ಬ್ರಹ್ಮಣಃ ಅಕ್ಷರಸ್ಯ ವಿಧ್ವಸ್ತ ಸರ್ವೋಪಾಧಿ ವಿಶೇಷಸ್ಯ ಉಪಾಸನಂ ಉಕ್ತಂ. ಸರ್ವಯೋಗೈಶ್ವರ್ಯ ಸರ್ವಜ್ಞಾನ ಶಕ್ತಿಮತ್ ತತ್ವೋಪಾಧೇಃ ಈಶ್ವರಸ್ಯ ತವ ಚ ಉಪಾಸನಂ ತತ್ರ ತತ್ರ ಉಕ್ತಂ. ವಿಶ್ವರೂಪಾಧ್ಯಾಯೇ ತು ಐಶ್ವರಂ ಆದ್ಯಂ ಸಮಸ್ತ ಜಗದಾತ್ಮರೂಪಂ ವಿಶ್ವರೂಪಂ ತ್ವದೀಯಂ ದರ್ಶಿತಂ ಉಪಾಸನಾರ್ಥಂ ಏವ ತ್ವಯಾ ತಚ್ಚ ದರ್ಶಯಿತ್ವಾ ಉಕ್ತವಾನ್ ಅಸಿ ಮತ್ಕರ್ಮ ಕೃತ್ ಇತ್ಯಾದಿ. ಅತಃ ಅಹಂ ಅನಯೋಃ ಉಭಯೋಃ ಪಕ್ಷಯೋಃ ವಿಶಿಷ್ಟತರ ಬುಭುತ್ಸಯಾ ತ್ವಾಂ ಪೃಚ್ಛಾಮಿ ಇತಿ ಅರ್ಜುನ ಉವಾಚ. ಆಚಾರ್ಯ ಶಂಕರರು ಅರ್ಜುನ ಯಾಕೆ ಈ ಪ್ರಶ್ನೆಯನ್ನು ಮಾಡಿದನು ಎನ್ನುವುದನ್ನು ಪೀಠಿಕೆಯಲ್ಲಿ ಹೇಳಿದ್ದಾರೆ. ನೋಡಿ ಭಾಷ್ಯಾರ್ಥ. 2ನೇ ಅಧ್ಯಾಯದಿಂದ ಅಂದರೆ ಸಾಂಖ್ಯಯೋಗದಿಂದ ಹಿಡಿದು ವಿಭೂತಿಯನ್ನು ತಿಳಿಸುವ 10ನೇ ಅಧ್ಯಾಯದವರೆಗಿನ ಅಧ್ಯಾಯಗಳಲ್ಲಿ ಯಾವುದೊಂದು ಉಪಾಧಿಯೂ ಇಲ್ಲದ ಪರಮಾತ್ಮನಾದ ಅಕ್ಷರವೆಂಬ ಬ್ರಹ್ಮದ ಉಪಾಸನೆಯನ್ನು ಹೇಳಿರುತ್ತದೆ. ಹೌದಲ್ಲ? ಯಾವ ಗುಣವೂ ಇಲ್ಲದ ಜ್ಞೇಯವಾದ ಪರಬ್ರಹ್ಮಕ್ಕೆ ಅಕ್ಷರವೆಂದು ಹೆಸರು. ಇದರ ಉಪಾಸನೆ ಎಂದರೆ ಅದರ ಸ್ವರೂಪವನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅರಿತು ಅದರಲ್ಲಿಯೇ ನೆಲೆ ನಿಂತಿರುವುದು. ಈ ರೀತಿಯಲ್ಲಿ ಅನೇಕ ಉಪನಿಷತ್ತುಗಳು ಕೂಡ ತಿಳಿಸಿವೆ. ಬೃಹದಾರಣ್ಯಕ ಉಪನಿಷತ್, ಮುಂಡಕ ಉಪನಿಷತ್ ಹಾಗೂ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಮತ್ತು ಸರ್ವಯೋಗದ ಐಶ್ವರ್ಯದಿಂದಲೂ ಸರ್ವ ಜ್ಞಾನ ಶಕ್ತಿಯಿಂದಲೂ ಕೂಡಿದ ಶುದ್ಧ ಸತ್ವವೆಂಬ ಉಪಾಧಿಯಿಂದ ಒಡಗೂಡಿದ ನಿರ್ಗುಣ ಬ್ರಹ್ಮವೇ ಸತ್ವಗುಣೋಪಾಧಿಯಿಂದ ಸಗುಣವೆನಿಸುವುದು. ಇದು ಉಪಾಸನೆಗಾಗಿ ಸಗುಣವಾಗಿರುತ್ತದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿರ್ಗುಣವೇ ಸಗುಣವಾಗಿದೆ, ಬೇರೆ ಬೇರೆ ಅಲ್ಲ. ನಿರ್ಗುಣವೇ ಸಗುಣ ರೂಪದಲ್ಲಿ ಇರುವಂಥದ್ದು. ಸತ್ವವೆಂಬ ಉಪಾಧಿಯಿಂದ ಒಡಗೂಡಿದ ಈಶ್ವರನಾದ ನಿನ್ನ ಉಪಾಸನೆಯನ್ನು ಅಲ್ಲಲ್ಲಿ ಹೇಳಿರುತ್ತದೆ. ವಿಶ್ವರೂಪ ಅಧ್ಯಾಯದಲ್ಲಿಯೋ ಎಂದರೆ 11ನೇ ಅಧ್ಯಾಯದಲ್ಲಿ ಈಶ್ವರ ಸಂಬಂಧಿಯೂ ಆದ್ಯವೂ ಸಕಲ ಜಗದಾತ್ಮರೂಪವೂ ಆದ ನಿನ್ನ ವಿಶ್ವರೂಪವನ್ನು ಉಪಾಸನೆಗಾಗಿಯೇ ನೀನು ತೋರಿಸಿರುತ್ತೀಯೇ. ಇದೆಲ್ಲವೂ ಕೂಡ ಅರ್ಜುನ ಹೇಳ್ತಾ ಇರುವಂಥದ್ದು. ಮತ್ತು ಅದನ್ನು ತೋರಿಸಿ ಮತ್ಕರ್ಮ ಕೃತ್ ಮುಂತಾದ ಗುಣಗಳುಳ್ಳ ಭಕ್ತನು ನನ್ನನ್ನು ಸೇರುವನು ಎಂದು ಕೊನೆಯಲ್ಲಿ ಹೇಳಿರುತ್ತೀಯೇ. ಆದ್ದರಿಂದ ನಾನು ಈ 2 ಪಕ್ಷಗಳಲ್ಲಿ ಹೆಚ್ಚಿನದು ಯಾವುದು ಎಂಬುದನ್ನು ತಿಳಿಯುವ ಇಚ್ಛೆಯಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂದು ಅರ್ಜುನನು ಇಂತೆಂದನು. ಏನ್ ಹೇಳಿದ್ದು ಅರ್ಜುನ? ಹೀಗೆ ಸತತಯುಕ್ತರಾಗಿ ಯಾವ ಭಕ್ತರು ನಿನ್ನನ್ನು ಪರಿಯುಪಾಸನೆ ಮಾಡುತ್ತಾರೋ ಮತ್ತು ಯಾರು ಅವ್ಯಕ್ತವಾದ ಅಕ್ಷರವನ್ನು ಉಪಾಸನೆ ಮಾಡುತ್ತಾರೋ ಅವರಲ್ಲಿ ಯಾರು ಯೋಗವಿತ್ತಮರು. ಭಾಷ್ಯ ನೋಡಿ, ಮೊದಲ ಶ್ಲೋಕದ ಭಾಷ್ಯ. ಏವಂ ಇತಿ ಅತೀತಾನಂತರ ಶ್ಲೋಕೇನ ಉಕ್ತಂ ಅರ್ಥಂ ಪರಾಮೃಶತಿ ಮತ್ಕರ್ಮ ಕೃತ್ ಇತ್ಯಾದಿನ. ಏವಂ ಸತತಯುಕ್ತ ನೈರಂತರ್ಯೇಣ ಭಗವತ್ಕರ್ಮಾದೌ ಯಥೋಕ್ತೆ ಅರ್ಥೇ ಸಮಾಹಿತಾಃ ಸಂತಃ ಪ್ರವೃತ್ತಾಃ ಇತ್ಯರ್ಥಃ. ಯೇ ಭಕ್ತಾಃ ಅನನ್ಯಶರಣಾಃ ಸಂತಃ ತ್ವಾಂ ಯಥಾದರ್ಶಿತಂ ವಿಶ್ವರೂಪಂ ಪರ್ಯುಪಾಸತೆ ಧ್ಯಾಯಂತಿ. ಯೇ ಚ ಅನ್ಯೇಪಿ ತ್ಯಕ್ತ ಸರ್ವೈಷಣಾ ಸನ್ಯಸ್ತ ಸರ್ವಕರ್ಮಾಣಃ ಯಥಾ ವಿಶೇಷಿತಂ ಬ್ರಹ್ಮ ಅಕ್ಷರಂ ನಿರಸ್ತ ಸರ್ವೋಪಾಧಿತ್ವಾತ್ ಅವ್ಯಕ್ತಂ ಅಕರಣಗೋಚರಂ ಯದ್ಧಿ ಲೋಕೆ ಕರಣಗೋಚರಂ ತತ್ ವ್ಯಕ್ತಂ ಉಚ್ಯತೆ. ಅಂಜೋಃ, ಅಂಜನ್ನುವಂತಹ ಸಂಸ್ಕೃತದ ಧಾತು,
ಅಂಜೋಃ ಧಾತೋಃ ತತ್ಕರ್ಮಕತ್ವಾತ್. ತತ್ ಕರ್ಮಕತ್ವಾತ್ ಇದಂತೂ ಅಕ್ಷರಂ ತದ್ವಿಪರೀತಂ. ಶಿಷ್ಟ್ಯೈಶ್ಚ ಉಚ್ಯಮಾನೈಃ ವಿಶೇಷಣೈಃ ವಿಶಿಷ್ಟಂ ತತ್ ಏಚ ಅಪಿ ಪರ್ಯುಪಾಸತೆ ತೇಷಾಂ ಉಭಯೇಷಾಂ ಮಧ್ಯೆ ಕೇ ಯೋಗವಿತ್ತಮಾಃ ಕೇ ಅತಿಶಯೇನ ಯೋಗವಿದಃ ಇತ್ಯರ್ಥಃ. ಬಹಳ ಸೊಗಸಾದಂತಹ ವರ್ಣನೆ. ಮೊದಲ ಶ್ಲೋಕದ ಭಾಷ್ಯಾರ್ಥವನ್ನು ನೋಡಿ. ಹೀಗೆ ಎಂಬ ಮಾತಿನಿಂದ ಹಿಂದಿನ ಶ್ಲೋಕದಲ್ಲಿ ಮತ್ಕರ್ಮಕೃತ್ ಎಂದು ಮುಂತಾಗಿ ಹೇಳಿರುವ ವಿಷಯವನ್ನು ಪರಾಮರ್ಶಿಸಿರುತ್ತದೆ. ಹೀಗೆ ಸತತಯುಕ್ತರಾಗಿ ಎಡೆಬಿಡದೆ ಭಗವಂತನ ಕರ್ಮವನ್ನು ಮಾಡುವುದೇ ಮುಂತಾದ ಹಿಂದೆ ಹೇಳಿದ ವಿಷಯದಲ್ಲಿ ಮನಸ್ಸಿಟ್ಟವರಾಗಿ ತೊಡಗಿರುವ ಎಂದರ್ಥ. ಯಾವ ಭಕ್ತರು ಅನನ್ಯ ಶರಣರಾಗಿ ನಿನ್ನನ್ನು ಎಂದರೆ ನೀನು ತೋರಿಸಿದಂಥ ವಿಶ್ವರೂಪವನ್ನು ಪರ್ಯುಪಾಸನೆ ಮಾಡುತ್ತಿರುವರೋ, ಧ್ಯಾನಿಸುತ್ತಿರುವರೋ, ಮತ್ತು ಯಾವ ಬೇರೆಯ ಜನರು ಏಷಣಗಳನ್ನೆಲ್ಲ ತೊರೆದು ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಇಲ್ಲಿ ಹೇಳಿರುವ ವಿಶೇಷಣಗಳುಳ್ಳ ಬ್ರಹ್ಮವಾದ ಅಕ್ಷರವನ್ನು ಯಾವ ಉಪಾಧಿಯೂ ಇಲ್ಲದರಿಂದ ಅವ್ಯಕ್ತವಾಗಿರುವ ಕರಣಗಳಿಗೆ ಗೋಚರವಿಲ್ಲದ ಅಕ್ಷರವನ್ನು ಎಂದರ್ಥ. ಯಾವುದು ಲೋಕದಲ್ಲಿ ಕರಣಗಳಿಗೆ ಗೋಚರವಾಗಿರುತ್ತದೆಯೋ ಅದು ವ್ಯಕ್ತವೆನಿಸುತ್ತದೆ. ಏಕೆಂದರೆ ಅಂಜ್ ಎಂಬ ಧಾತುವಿಗೆ ಅದೇ ಅರ್ಥವು. ಆದರೆ ಈ ಅಕ್ಷರವೂ ಅದಕ್ಕೆ ವಿರುದ್ಧವಾಗಿ ಕರಣಗಳಿಗೆ ಗೋಚರವಲ್ಲದೆ ಇರುತ್ತದೆ. ಮತ್ತು ಮುಂದೆ ಹೇಳುವ ಇನ್ನೂ ಉಳಿದ ವಿಶೇಷಣಗಳಿಂದ ಕೂಡಿದ ಆ ಅಕ್ಷರವನ್ನು ಯಾರು ಉಪಾಸನೆ ಮಾಡುತ್ತಿರುವರೋ ಆ ಇಬ್ಬರೊಳಗೆ ಯಾರು ಯೋಗವಿತ್ತಮರು. ನೋಡಿ, ಇಲ್ಲಿ ಅವ್ಯಕ್ತ, ಅನಿರ್ದೇಶ್ಯ ಮುಂತಾದವುಗಳು ಒಂದೊಂದು ಆರೋಪವನ್ನು ಅಲ್ಲಗಳೆಯುವ ವಿಶೇಷಣಗಳಾದ್ದರಿಂದ ಅವು ಒಂದೊಂದು ಧರ್ಮವನ್ನು ಹೇಳುವುದೆಂದು ಭಾವಿಸುವುದಕ್ಕಿಲ್ಲ. ಆದ್ದರಿಂದ ಇಲ್ಲಿ ಅಕ್ಷರದ ಉಪಾಸನೆ ಎಂದರೆ ಜ್ಞಾನನಿಷ್ಠೆ. ಉಪಾಸನೆ ಎಂಬ ಶಬ್ದವನ್ನು ಜ್ಞಾನವೆಂಬ ಅರ್ಥದಲ್ಲಿಯೂ, ಜ್ಞಾನವೆಂಬ ಶಬ್ದವನ್ನು ಉಪಾಸನೆ ಎಂಬ ಅರ್ಥದಲ್ಲಿಯೂ ಉಪಯೋಗಿಸುವುದುಂಟು. ಯಾರು ಯೋಗವನ್ನು ಹೆಚ್ಚಾಗಿ ಬಲ್ಲವರು ಎಂಬುದು ಅರ್ಜುನನ ಪ್ರಶ್ನೆ. ಈ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಒಂದು ವಿಷಯವನ್ನು ಸೇರಿಸಿದ್ದಾರೆ. ಯಾವುದದು? ಯಾವ ಬೇರೆಯ ಜನರು ಏಷಣಗಳನ್ನೆಲ್ಲ ತೊರೆದು ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿರುವರೋ ಅಂತಹ ವಿಶೇಷಣಗಳುಳ್ಳ ಭಕ್ತರು ಆ ಬ್ರಹ್ಮವಾದ ಅಕ್ಷರವನ್ನು ಉಪಾಸನೆ ಮಾಡುವರು. ಅಂದ್ರೇನು? ಕರ್ಣಗಳಿಗೆ ಅಗೋಚರವಾಗಿರುವುದು ಅಕ್ಷರದ ಉಪಾಸನೆ, ನಿರ್ಗುಣ ನಿರಾಕಾರದ ಉಪಾಸನೆ. ಯಾವುದು ಕರ್ಣಗಳಿಗೆ ಗೋಚರವೋ ಅದು ಸಗುಣ ಸಾಕಾರ ಉಪಾಸನೆ. ಈಗ ಎಲ್ಲ ಏಷಣಗಳೆಲ್ಲ ತೊರೆದಿರುವಂತಹ ಬ್ರಹ್ಮವಿತ್ತಮರು ನಿರ್ಗುಣ ನಿರಾಕಾರದ ಉಪಾಸಕರು. ಈಗ ಏಷಣಗಳನ್ನೆಲ್ಲ ತೊರೆದು ಅಂದ್ರೆ ಅರ್ಥ ಏನು? ಏಷಣ ಸಂಸ್ಕೃತದ ಒಂದು ಪದ. ಏಷಣ ಅಂದ್ರೆ ಅರ್ಥ ಏನು? ಕಾಮನೆ, ಬಯಕೆ, ಆಸೆ, ಅಭಿಲಾಷೆ ಇತ್ಯಾದಿ. ಏಷಣಗಳನ್ನೆಲ್ಲ ತೊರೆಯಬೇಕು ಅಂತಂದ್ರೆ ಇರುವಂತಹ ಏಷಣಗಳು ಮೂರು. ಯಾವ್ಯಾವ್ದದು? ಲೋಕೇಶಣ, ಪುತ್ರ್ಯೈಷಣ, ವಿತ್ತೈಷಣ. ಈ ಮೂರು ಏಷಣಗಳು ಇವೆ, ಮೂರು ಬಯಕೆಗಳಿವೆ, ಮೂರು ಕಾಮನೆಗಳಿವೆ. ಇದನ್ನೆಲ್ಲ ತೊರೆದಾಗ ಮಾತ್ರ ಅಕ್ಷರ ಬ್ರಹ್ಮ ಉಪಾಸನೆಯನ್ನು ಮಾಡಲಿಕ್ಕೆ ಅರ್ಹರು. ಅವರು ಮಾತ್ರ ಅಕ್ಷರ ಬ್ರಹ್ಮೋಪಾಸನೆಯನ್ನು ಮಾಡುವರು. ಯಾರು? ಈ ಮೂರು ಏಷಣಗಳನ್ನು ತೊರೆದಿರುವವರು. ಏಷಣ ಅಂದ್ರೆ ಕಾಮನೆ. ಒಂದೊಂದಾಗಿ ನೋಡುವ. ಲೋಕೈಷಣ ನೋಡಿ, ಲೋಕ ಏಷಣ, ಲೋಕೈಷಣ. ಲೋಕದಲ್ಲಿ, ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ನಾವು ಪ್ರಖ್ಯಾತರಾಗಬೇಕು, ಪ್ರಸಿದ್ಧಿಯನ್ನು ಹೊಂದಬೇಕು, ಲೋಕದ ಮನ್ನಣೆಯನ್ನು ಪಡೆಯಬೇಕು, ಜನರು ನನ್ನನ್ನು ನೋಡಿ ಹೊಗಳಬೇಕು, ಜನರು ನನ್ನನ್ನು ನೋಡಿ ಗೌರವಿಸಬೇಕು, ನಾನು ಎಲ್ಲರ ನಾಯಕನಾಗಬೇಕು, ನಾಯಕಿಯಾಗಬೇಕು. ಈ ಬಯಕೆ ಇರುವುದೇ ಲೋಕೈಷಣ.
ನೋಡಿ. ಪ್ರಖ್ಯಾತರಾಗಬೇಕಾದ್ರೆ, ಟು ಬಿಕಮ್ ಪಾಪ್ಯುಲರ್, ವಿ ಟ್ರೈ ಟು ಫಾಲೋ ದಿ ಪಾತ್ ಆಫ್ ಪ್ಲೆಷರ್. ನಾವು ಪ್ರಖ್ಯಾತಿಯನ್ನು ಹೊಂದ್ರೆ ಏನ್ ಮಾಡ್ತೇವೆ? ಭೋಗದ ಮಾರ್ಗವನ್ನು ಹಿಡಿತೇವೆ. ಯೋಗ್ಯ ಮಾರ್ಗವನ್ನು ಹಿಡಿಯೋರಿಗೆ ಆ ಲೋಕದ ಜನರು ನೋಡ್ಬೇಕು ಅನ್ನೋದು ಇರೋದೇ ಇಲ್ಲ. ಕಾರಣ ಇವತ್ತು ಕೂಡ, ಇಂದು 2024ನೇ ಇಸವಿಯ ಈ ಸಂವತ್ಸರದಲ್ಲಿ ಇವತ್ತು ಕೂಡ ಹಿಮಾಲಯದಲ್ಲಿ ಅನೇಕ ಯೋಗಿಗಳು ಯಾರ ಕಣ್ಣಿಗೂ ಬೀಳದೆ ಒಬ್ಬರ ಏಕಾಂತದಲ್ಲಿ ಆ ಶೀತಲ ವಾತಾವರಣದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವರು. ಇವತ್ತಿಗೂ ಕೂಡ, ಈ ಕ್ಷಣದಲ್ಲೂ ಕೂಡ ಕತ್ತಲಾದ್ರೆ ಸಾಕು, ಅಲ್ಲಿ ಕಗ್ಗತ್ತಲೆ, ಯಾವ ವಿದ್ಯುತ್ ಶಕ್ತಿ ಇಲ್ಲ. ಬೆಟ್ಟದ ಮೇಲಿರುವಂತಹ ಯೋಗಿಗಳು ಪರ್ವತದ ಆ ಶಿಖರದ ತುದಿಯಲ್ಲಿ ಕುಳಿತು, ಗುಹೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿರುವರು ಅನೇಕ ಯೋಗಿಗಳು. ಯಾಕೆ? ಅವರು ಬಂದು ಜನರಿಗೆ ಆಶೀರ್ವಾದವನ್ನು ಮಾಡಿ ಅವರ ಅನುಗ್ರಹವನ್ನು ಎಲ್ಲರಿಗೂ ಕೂಡ ಕೊಡಬಾರದೆ? ಅಗತ್ಯ ಇಲ್ಲ. ನಾವು ಅಲ್ಲಿ ಜನರ ಜೊತೆ ಇದ್ದರೂ ಕೂಡ ಯಾರು ಸದುಪಯೋಗವನ್ನು ಮಾಡಿಕೊಳ್ಳುವುದಿಲ್ಲ. ಎಲ್ಲರೂ ಅವರವರ ಲೋಕದಲ್ಲೇ ಮಗ್ನರಾಗಿರುವರು. ನಮ್ಮ ಪಾಡಿಗೆ ನಾವು ತಪೋನಿರತರಾಗಿ ಹಿಮಾಲಯದ ಪರ್ವತದಲ್ಲಿದ್ದೇವೆ. ವಿಚಾರ ಮಾಡಿ. ಯಾಕೆ ಅವರು ಬಂದು ಪ್ರಖ್ಯಾತರಾಗಬಾರದೆ? ಸ್ವಲ್ಪ ಏನಾದರೂ ಒಂದು ಪವಾಡವನ್ನು ತೋರಿಸಿ ಹೆಚ್ಚು ಹಣವನ್ನು ಗಳಿಸಬಾರದೆ? ಅದು ಎರಡನೆಯ ಏಷಣ, ವಿತ್ತೈಷಣ. ವಿತ್ತ ಅಂದ್ರೆ ಹಣ, ಐಶ್ವರ್ಯ, ಧನ, ಸಂಪತ್ತು ಗಳಿಸಬಾರದೆ? ಪ್ರಖ್ಯಾತರಾಗಬಾರದೆ? ಯಾವ್ದಾದ್ರು ಒಂದು ಟಿವಿ ಚಾನಲ್ ಬಂದು ನೀವು ಆ ರೀತಿ ಮಾಡಿ, ಈ ರೀತಿ ಮಾಡಿ, ನಿಮಗೆ ಈ ಗ್ರಹ ತಾಕಿದೆ, ಆ ಶಾಂತಿ ಮಾಡಿಸಿ, ಈ ಶಾಂತಿ ಮಾಡಿಸಿ ಹೇಳ್ತಾ ಕುಳಿತುಕೊಂಡು ಹಣವನ್ನು ಸಂಪಾದನೆ ಮಾಡಬಹುದಲ್ಲ, ಪ್ರಖ್ಯಾತಿಯನ್ನು ಗಳಿಸಬಹುದಲ್ಲ? ಒಂದು ಟಿವಿ ಚಾನೆಲ್ ಬಂದ್ರೆ ಸಾಕು, ಎಂತಹ ಪ್ರಸಿದ್ಧಿ! ಯಾವುದು ಅಗತ್ಯ ಇಲ್ಲ. ಲೋಕೈಷಣ ವರ್ಜಿಸಿರುವವರೇ ಯೋಗಿಗಳು. ಕೆಲವರಂತೂ ಪ್ರಖ್ಯಾತರಾಗುವುದಕ್ಕೆ ಏನೇನೋ ಹರಸಾಹಸ ಮಾಡುತ್ತಾರೆ, ಹೌದಲ್ಲ? ತಮ್ಮ ಫೋಟೋ ಅಥವಾ ಫ್ಲೆಕ್ಸ್ ಬ್ಯಾನರ್, ಅದರಲ್ಲಿ ಅವರ ಫೋಟೋ ಪ್ರತಿಯೊಂದು ಸರ್ಕಲ್ನಲ್ಲೂ ಇರಬೇಕು ಅವ್ರ ಫೋಟೋ. ವಿಚಾರ ಮಾಡಿ. ಲೋಕೈಷಣ, ಲೋಕದ ವಾಸನೆ, ಪ್ರಾಪಂಚಿಕದ ವಾಸನೆ ಇಲ್ಲ. ಭಕ್ತರಿಗೆ ಈ ಏಷಣ ತ್ರಯವೂ ಇರುವುದಿಲ್ಲ. ಯಾವ ಪ್ರಖ್ಯಾತಿ ಬೇಡ ಸ್ವಾಮಿ ನಮಗೆ. ನಮ್ಮ ಪಾಡಿಗೆ ನಾವು ನಮ್ಮ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ಸಾಧನೆ ಮಾಡ್ತಾ ಇರ್ತೇವೆ. ವಿಚಾರ ಮಾಡಿ. ವಿತ್ತೈಷಣ, ಹಣ ಗಳಿಸುವಂತಹ ಒಂದು ಲಾಲಸೆ, ಒಂದು ಲೋಭತ್ವ. ಈ ಹಣ ಎಷ್ಟು ಒಂದು ವಿಸ್ಮಯ ನೋಡಿ, ಎಷ್ಟು ಆಶ್ಚರ್ಯ ನೋಡಿ, ಎಷ್ಟು ವಿಪರೀತ ನೋಡಿ. ಎಷ್ಟು ಗಳಿಸಿದರೂ ಕೂಡ ಮತ್ತಷ್ಟು ಬೇಕೆಂಬಾಸೆಯಾಗುವುದು. ಆ ಹಣದ ಒಂದು ವ್ಯವಹಾರವೇ ಹಾಗೆ. ವಿತ್ತೇನ ನ ತರ್ಪಣೀಯೋ ಮನುಷ್ಯ ಎಂದು ಶಾಸ್ತ್ರದ ಉದ್ಗಾರ. ಮುನಿಗಳು, ಋಷಿಗಳು ತಿಳಿಸ್ತಾರೆ, ವಿತ್ತೇನ ಮನುಷ್ಯ ನ ತರ್ಪಣೀಯ. ವಿತ್ತದಿಂದ, ಹಣದಿಂದ ಮನುಷ್ಯ ಯಾವತ್ತೂ ತೃಪ್ತನಾಗುವುದಿಲ್ಲ. ಸ್ವಲ್ಪ ಕೊಟ್ಟರೂ ಮತ್ತಷ್ಟು ಬೇಕೆಂಬಾಸೆ, ಮತ್ತಷ್ಟು ಕೊಟ್ಟರು ಇನ್ನಷ್ಟು ಬೇಕೆಂಬಾಸೆ. ಅಗ್ನಿಗೆ ತುಪ್ಪವನ್ನು ಹಾಕ್ತಾ ಇದ್ರೆ ಮತ್ತೂ ಹಾಕು, ಮತ್ತೂ ಹಾಕು ಅನ್ನತ್ತೆ ಅಗ್ನಿ. ಹಾಕ್ತಾ ಇದ್ದಷ್ಟು ಉರಿತಾನೇ ಇರುತ್ತೆ, ಧಗ 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 ಅಗ್ನಿ, ಹೌದಲ್ಲ? ಯಾವ ರೀತಿಯಲ್ಲಿ ಆಜ್ಯವನ್ನು ಹಾಕುತ್ತಿದ್ದರೆ ಅಗ್ನಿ ಉರಿತಾನೆ ಇರುವುದೋ, ಅದೇ ರೀತಿಯಲ್ಲಿ ಹಣ ಗಳಿಸುತ್ತಿದ್ದರೂ ಮತ್ತಷ್ಟು 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 ಬೇಕು ಎಂದು ಅನಿಸಿಯೇ ಅನಿಸುತ್ತದೆ. ಸಾಕಾಗುವುದೇ ಇಲ್ಲ. ನಿಮ್ಮ ಹತ್ರ ಆಗ್ಲೇ 300 ಕೋಟಿ ಇದೆಯಲ್ಲ, ಇರ್ಲಿ 301 ಕೋಟಿ ಆಗ್ಲಿ, ಏನೀಗ?
ಹೌದಲ್ಲ? ವಿಚಾರ ಮಾಡಿ. ಲೋಕೈಷಣ, ವಿತ್ತೈಷಣ, ಮತ್ತೊಂದಿದೆ ಪುತ್ರಿಯೈಷಣ. ಮಗ ಹುಟ್ಟಬೇಕು ನನಗೆ, ಪುತ್ರ ಹುಟ್ಟಬೇಕು ನನಗೆ, ಆ ಆಸೆಯಿಂದ ಕಾಮನೆಯನ್ನು ಇಟ್ಕೊಂಡಿರ್ತಾರೆ. ಯಾಕೆ ಸ್ವಾಮಿ ನಿಮಗೆ ಮಗ ಬೇಕು? ಮಗಳ ಯಾಕೆ ಬೇಡ? ಆ ಮಗಳು ಇರ್ಲಿ, ಆದ್ರೂ ಒಬ್ಬ ಮಗ ಬೇಕು. ಯಾಕೆ? ಯಾಕೆ ಅಂತಂದ್ರೆ ಆತ ಪುತ್ರ. ಪುತ್ರ ಅಂದ್ರೆ ಅರ್ಥ ಏನು? ಪುಂಸಂ ನರಕಂ ತ್ರಾಯತೆ ಯಸ್ಯ ಸಹ ಪುತ್ರ. ಯಾರು ನಮ್ಮನ್ನು ಪುಂ ಪುಂಸತ್ವ ಅಥವಾ ಪುಂಸ ಎಂಬ ನರಕದಿಂದ ಯಾರು ಪಾರು ಮಾಡುವನೋ ಅವನೇ ಪುತ್ರ. ಆದ್ದರಿಂದ ನನಗೆ ಮಗ ಬೇಕು. ನನ್ನ ಪುಂಸ ನರಕದಿಂದ ದಾಟಿಸುವವನು ನನ್ನ ಮಗನು. ವಿಚಾರ ಮಾಡಿ. ಯಾರು ಈ ಕಾಮನೆಗಳನ್ನು ಇಟ್ಕೊಂಡಿರ್ತಾರೆ ಅವರು ನಿರ್ಗುಣ ನಿರಾಕಾರ ಉಪಾಸನೆಯನ್ನು ಮಾಡಲು ಸಾಧ್ಯವಿಲ್ಲ. ಹೌದಲ್ಲ? ಆದ್ರಿಂದ ಅರ್ಜುನನ ಪ್ರಶ್ನೆ, ಏಷಣ ತ್ರಯ, 3 ಏಷಣಗಳನ್ನು ತೊರೆದು ಆ ನಿರ್ಗುಣ ನಿರಾಕಾರ ಉಪಾಸನೆಯನ್ನು ಮಾಡುತ್ತಿರುವವರು ಅವರು ಶ್ರೇಷ್ಠರೋ, ಅಥವಾ ಎಲ್ಲಾ ಕಾಮನೆಗಳನ್ನು ಇಟ್ಟುಕೊಂಡು ಪ್ರಾಪಂಚಿಕದ ವ್ಯವಹಾರವನ್ನು ಕೂಡ ಮಾಡುತ್ತಾ ಸಗುಣ ಸಾಕಾರ ಉಪಾಸನೆ ಮಾಡುವವರು ಶ್ರೇಷ್ಠರು? ಎಂತಹ ಪ್ರಶ್ನೆ ನೋಡಿ. ಆಗಲೇ ನಾವು ಕಳೆದ ಬಾರಿ ವಿಚಾರ ಮಾಡಿದ್ದೇವೆ. ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಕೇವಲ ಒಂದು, ನಮ್ದು ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅನ್ಬಿಟ್ಟು ಅವರು ಸರಿ ಇವರು ಸರಿ, ಯಾವುದಾದ್ರೂ ಒಂದು ಮಾತ್ರ ಸರಿ ಇರುವುದು. ಯಾವುದು? ಭಗವಂತನ ಉತ್ತರ ಅರ್ಜುನನ ಪ್ರಶ್ನೆಗೆ ನೋಡಿ 2ನೇ ಶ್ಲೋಕ ಒಟ್ಟಿಗೆ ಪಾರಾಯಣ ಮಾಡುವ 2 ಬಾರಿ. 12ನೇ ಅಧ್ಯಾಯದ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ವೈಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಶ್ರೀ ಭಗವಾನುವಾಚ ವೈಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಪದಚ್ಛೇದ ನೋಡಿಕೊಳ್ಳಿ. ಮಯಿ ಆವೇಶ್ಯ ಮನಃ ಯೇ ಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧಯಾ ಪರಯಾ ಉಪೇತಾಃ ತೇ ಮೇ ಯುಕ್ತತಮಾಃ ಮತಾಃ. ಅರ್ಜುನ ಕೇಳಿದ ಪ್ರಶ್ನೆಗೆ ಭಗವಂತನ ಉತ್ತರ. ಎಲೈ ಅರ್ಜುನ, ಅನ್ವಯಾರ್ಥ ನೋಡಿಕೊಳ್ಳಿ. ಮಯಿ ಮನಃ ಆವೇಶ್ಯ, ನನ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿ, ನಿತ್ಯಯುಕ್ತಾಃ, ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ್ದು, ಅರ್ಥಾತ್ ಗೀತೆಯ 11ನೇ ಅಧ್ಯಾಯದ 55ನೇ ಶ್ಲೋಕ, ಕೊನೆಯ ಶ್ಲೋಕ, ಈಗಷ್ಟೇ ನಾವು ಪಾರಾಯಣ ಮಾಡಿದೆವು. ಅದರಲ್ಲಿ ಇರುವ ಪ್ರಕಾರ ನಿರಂತರ ನನ್ನಲ್ಲಿಯೇ ತೊಡಗಿರುವವರು ನಿತ್ಯಯುಕ್ತಾಃ ಯೇ ಪರಯಾ ಶ್ರದ್ಧಯಾ ಉಪೇತಾಃ. ಯಾವ ಭಕ್ತ ಜನರು ಅತಿಶಯ ಶ್ರೇಷ್ಠವಾದ ಶ್ರದ್ಧೆಯಿಂದ ಯುಕ್ತರಾಗಿ ಮಾಂ ಉಪಾಸತೆ, ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುತ್ತಾರೋ, ತೇ ಮೇ ಯುಕ್ತತಮಾಃ ಮತಾಃ, ಅವರು ನನಗೆ ಯೋಗಿಗಳಲ್ಲಿ ಅತಿ ಉತ್ತಮವಾದ ಯೋಗಿಗಳೆಂದು ಮಾನ್ಯರಾಗಿದ್ದಾರೆ. ನೋಡಿ, ಪ್ರಶ್ನೆಗೆ ಉತ್ತರ ನೇರ ಒಂದೇ ಒಂದು ಉತ್ತರ ಕೊಟ್ಟಿದ್ದು. ನೋಡುವ 2ನೇ ಶ್ಲೋಕದ ತಾತ್ಪರ್ಯ. ಶ್ರೀ ಭಗವಂತನು ಇಂತೆಂದನು,
ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ ಭಕ್ತರು ಅತಿಶಯ ಶ್ರದ್ಧೆಯಿಂದ ಕೂಡಿ, ಉತ್ತರ ನೋಡಿ, ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುವವರು ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿ ಎಂದು ನನ್ನ ಅಭಿಪ್ರಾಯ. ನೋಡಿದ್ರ ಭಗವಂತನ ಉತ್ತರ? ಬಹುಶಃ ಕೆಲವರಿಗೆ ಆಶ್ಚರ್ಯವಾಗಬಹುದು. ಅರೆ, ನಾವೇನೋ ಭಗವಂತ ನಿರ್ಗುಣ ನಿರಾಕಾರ ಉಪಾಸನೆ ಶ್ರೇಷ್ಠರು ಎಂದು ಹೇಳಬಹುದು ಅಂದುಕೊಂಡಿದ್ದೆವು. ಆದರೆ ಭಗವಂತನ ಉತ್ತರ ಏನು? ಸಗುಣರೂಪಿ ಉಪಾಸಕರೇ ಶ್ರೇಷ್ಠರು, ಉತ್ತಮರು, ಯೋಗವಿತ್ತಮರು. ಆಶ್ಚರ್ಯವಾಗಬಹುದಲ್ಲ? ನೋಡುವ ಆಚಾರ್ಯ ಶಂಕರರ ಭಾಷ್ಯ 12ನೇ ಅಧ್ಯಾಯದ 2ನೇ ಶ್ಲೋಕದ ಶಂಕರ ಭಾಷ್ಯ. ತಮ್ಮಲ್ಲೂ ಕೂಡ ಭಾಷ್ಯ ಪುಸ್ತಕವಿದ್ರೆ ತೆಗೆದಿಟ್ಟುಕೊಳ್ಳಿ. ಭಾಷ್ಯವನ್ನು ಮೊದಲು ಮೂಲ ಸಂಸ್ಕೃತದಲ್ಲಿ ಹೇಳಿ, ನಂತರ ಭಾಷ್ಯಾರ್ಥವನ್ನು ಕನ್ನಡದಲ್ಲಿ ನೋಡುವ. ಶ್ರೀ ಭಗವಾನ್ ಉವಾಚ ಯೇ ಅಕ್ಷರಃ ಉಪಾಸಕಾಃ ಯೇ ಅಕ್ಷರೋಪಾಸಕಾಃ ಸಮ್ಯಕ್ ದರ್ಶಿನಃ ನಿವೃತ್ತೈಷಣಾಃ ತೇ ತಾವತ್ ತಿಷ್ಠಂತು ತಾನ್ ಪ್ರತಿ ಯತ್ ವಕ್ತವ್ಯಂ ತತ್ ಉಪರಿಷ್ಟಾತ್ ವಕ್ಷ್ಯಾಮಃ ಏತು ಇತರೇ. ಶ್ರೀ ಭಗವಂತನು ಇಂತೆಂದನು, ಯಾರು ಸಮ್ಯಗ್ದರ್ಶಿಗಳಾಗಿ ಏಷಣೆಗಳನ್ನೆಲ್ಲ ತೊರೆದು ಅಕ್ಷರವನ್ನು ಉಪಾಸನೆ ಮಾಡುತ್ತಿರುವರೋ ಅವರು ಮೊದಲು ಹಾಗಿರಲಿ. ಅವರ ವಿಷಯದಲ್ಲಿ ಏನು ಹೇಳಬೇಕೋ ಅದನ್ನು ಮುಂದೆ ಹೇಳುವೆವು. ಆದರೆ ಮಿಕ್ಕವರು ಇದ್ದಾರಲ್ಲ, ಮೈ ವಿಶ್ವರೂಪೇ ಪರಮೇಶ್ವರೇ ಆವೇಶ್ಯ ಸಮಾಧಾಯ ಮನಃ ಯೇ ಭಕ್ತಾಃ ಸಂತಃ ಮಾಂ ಸರ್ವಯೋಗೇಶ್ವರಾಣಾಂ ಅಧೀಶ್ವರಂ ಸರ್ವಜ್ಞಂ ವಿಮುಕ್ತ ರಾಗಾದಿ ಕ್ಲೇಶ ತಿಮಿರ ದೃಷ್ಟಿಂ ನಿತ್ಯಯುಕ್ತಾಃ ಅತೀತಾನಂತರಾಧ್ಯಾಯಾಂತೆ ಉಕ್ತ ಶ್ಲೋಕಾರ್ಥ ನ್ಯಾಯೇನ ಸತತಯುಕ್ತಾಃ ಸಂತಃ ಉಪಾಸತೆ ಶ್ರದ್ಧಯಾ ಪರಯಾ ಪ್ರಕೃಷ್ಟಯಾ ಉಪೇತಾಃ ತೇ ಮೇ ಮಮ ಯುಕ್ತತಮಾಃ ಮತಾಃ ಅಭಿಮತಾಃ ಯುಕ್ತತಮಾ ಇತಿ ನೈರಂತರ್ಯೇಣ ಹಿ ತೇ ಮಚ್ಚಿತ್ತತಯಾ ಅಹೋರಾತ್ರಂ ಅತಿವಾಹಯಂತಿ ಅಹೋರಾತ್ರಂ ಅತಿಮಾತ್ರಂ ಮಾಂ ಧ್ಯಾಯಂತಿ ಅತಃ ಯುಕ್ತಂ ತಾನ್ ಪ್ರತಿ ಯುಕ್ತತಮಾಃ ಇತಿ ವಕ್ತುಂ. ಬಹಳ ಚಂದ ಇದೆ ನೋಡಿ ಭಾಷ್ಯಾರ್ಥ. ನನ್ನಲ್ಲಿ ವಿಶ್ವರೂಪನಾದ ಪರಮೇಶ್ವರನಲ್ಲಿ ಮನಸ್ಸನ್ನು ಇಟ್ಟು ನಿಲ್ಲಿಸಿಕೊಂಡು ಯಾರು ಭಕ್ತರಾಗಿ ಸರ್ವಯೋಗೇಶ್ವರರಿಗೂ ಅಧೀಶ್ವರನೂ ಸರ್ವಜ್ಞನೂ ರಾಗವೇ ಮುಂತಾದ ಕ್ಲೇಶಗಳಿಂದ ಕಣ್ಣು ಪೊರೆಯನ್ನು ಹೊಂದಿದ ದೃಷ್ಟಿ ಇಲ್ಲದವನೂ ಆಗಿರುವ ನನ್ನನ್ನು ನಿತ್ಯಯುಕ್ತರಾಗಿ ಕಳೆದ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದ ಶ್ಲೋಕಾರ್ಥಕ್ಕೆ ತಕ್ಕಂತೆ ಯಾವಾಗಲೂ ಚಿತ್ತ ಸಮಾಧಾನ ಉಳ್ಳವರಾಗಿ ಪರವಾದ ಎಂದರೆ ಹೆಚ್ಚಿನ ಶ್ರದ್ಧೆಯಿಂದ ಕೂಡಿ ಉಪಾಸನೆ ಮಾಡುತ್ತಿರುವರೋ ಅವರು ನನಗೆ ಯುಕ್ತತಮರೆಂದು ಮತರಾಗಿರುವರು. ಯುಕ್ತತಮರೆಂದು ನನ್ನ ಅಭಿಪ್ರಾಯವಿರುವುದು. ಏಕೆಂದರೆ ಅವರು ಎಡೆಬಿಡದೆ ನನ್ನಲ್ಲಿಯೇ ಚಿತ್ತವುಳ್ಳವರಾಗಿ ಹಗಲು ರಾತ್ರಿಗಳನ್ನು ಕಳೆಯುತ್ತಿರುವರು. ಆದ್ದರಿಂದ ಅವರನ್ನು ಕುರಿತು ಅವರು ಯುಕ್ತತಮರು ಎಂದು ಹೇಳುವುದು ಯುಕ್ತವಾಗಿರುತ್ತದೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಹೆಚ್ಚಿನದೆಂದು ಹೇಳುವುದು ಆಚಾರ್ಯ ಶಂಕರರ ಅಭಿಮತ. ಬಹಳ ಸೊಗಸಾಗಿದೆ ನೋಡಿ. ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡುವ, ವಿಮರ್ಶೆ ಮಾಡುವ. ಯಾಕೆ ಭಗವಂತನು ಸಗುಣ ಸಾಕಾರ ಉಪಾಸಕರನ್ನು ಯೋಗವಿತ್ತಮರು ಎಂದು ಹೇಳಿರುವುದು? ವಿಚಾರ ಮಾಡಿ. ಯಾರು ಪ್ರಾಪಂಚಿಕದಲ್ಲಿದ್ದುಕೊಂಡು ಪಾರಮಾರ್ಥಿಕತೆ ಚಿಂತನೆ ಮಾಡ್ತಾರೆ ನೋಡಿ, ಅವರ ಸಾಧನೆ ಈ ಏಷಣ ತ್ರಯಗಳನ್ನು ತ್ಯಜಿಸಿ ಸನ್ಯಾಸಿಗಳಾಗಿ ಯಾರು ಹಿಮಾಲಯದ ಪರ್ವತ ಧ್ಯಾನ ಮಾಡುತ್ತಿರುವರೋ ಅವರಿಗಿಂತ ಇವರೇ ಶ್ರೇಷ್ಠರು. ಯಾಕೆ?
ಇವರ ಸಾಧನೆ ಏನು ಸಾಮಾನ್ಯವೇನು? ಕುಟುಂಬದ ಜವಾಬ್ದಾರಿ, ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವಂತಹ ಒಂದು ಚಾಣಾಕ್ಷತನ, ಅದರಲ್ಲೂ ಭಗವಂತನ ಪೂಜೆ ಜಪ ಇವನ್ನೂ ಕೂಡ ಮಾಡುತ್ತಿರುವರು. ವಿಚಾರ ಮಾಡಿ, ಎರಡನ್ನೂ ಕೂಡ ಸಮತೋಲನದಲ್ಲಿ ತೆಗೆದುಕೊಂಡು ಹೋಗುತ್ತಿರುವವರು ಶ್ರೇಷ್ಠರು. ಬ್ಯಾಲೆನ್ಸಿಂಗ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಫಾರ್ ದಿ ಕಾಮನ್ ಪೀಪಲ್ ದ್ಯಾನ್ ಟು ದ ರಿನನ್ಶಿಯೇಟ್ಸ್. isn't it? Think. ಯಾವ ರೀತಿ ಶ್ರೇಷ್ಠರು, ಹಾಗಂತ ಸನ್ಯಾಸಿಗಳು ಯೋಗಿಗಳು ಋಷಿಗಳು ಕನಿಷ್ಠರು ಅಂತ ಅರ್ಥ ಅಲ್ಲ. ಅವರದ್ದು ವಿಷಯನೇ ಬೇರೆ, ಅವರನ್ನು ಇಲ್ಲಿಗೆ ಹೋಲಿಸಿಕೊಳ್ಳಲೇಬಾರದು. ಆದರೆ ಅರ್ಜುನ ಕೇಳಿದ ಪ್ರಶ್ನೆ ಏನು? ಯಾರು ಉತ್ತಮರು, ಸಗುಣ ಸಾಕಾರ ಉಪಾಸಕರೋ ನಿರ್ಗುಣ ನಿರಾಕಾರ ಉಪಾಸಕರು? ಉತ್ತರ, ಸಗುಣ ಸಾಕಾರ ಉಪಾಸಕರೇ ಶ್ರೇಷ್ಠ. ಹೇಗೆ? ಇದರ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡುವುದಿದೆ. ಅದನ್ನು ಮುಂದಿನ ಬಾರಿ ಭೇಟಿಯಾದಾಗ ವಿಮರ್ಶಿಸೋಣ, ಚರ್ಚೆಯನ್ನು ಮುಂದುವರಿಸೋಣ. ಶಾಂತಿ ಮಂತ್ರವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.